ನಮಸ್ಕಾರ ವೀಕ್ಷಕರೇ. ಇವರು ನಮ್ಮ ಪೇಷಂಟ್ ಶಬ್ಬೀರ್ ಅಂತ. ಅವರು ಸಿರುಗುಪ್ಪೆಯಿಂದ ಬಂದಿದ್ದಾರೆ. ಇವರು ನಮ್ ಕಡೆ ಬಂದಾಗ ಪೇಷಂಟ್ಗೆ ಉಸಿರಾಟಕ್ಕೆ ಸ್ವಲ್ಪ ತೊಂದರೆ ಇತ್ತು. ಅಂದ್ರೆ ಉಸಿರಾಡುವಾಗ ತ್ರಾಸ ಆಗೋದು, ಸ್ವಲ್ಪ ನಡೆದ್ರೆ ಆಯಾಸ ಬಂದಂಗ ಆಗೋದು, ಮಕ್ಕೊಂಡಾಗ ಸಮಾಧಾನ ಇಲ್ಲ, ಎದ್ ಕುಂದ್ರಬೇಕು ಅನ್ಸೋದು. ಹಂಗಾಗಿ ಅವರು ನಮ್ ಕಡೆ ತೋರ್ಸೋಣ ಅಂತ ಬಂದಿದ್ರು. ಬಂದಾಗ ನಾವು ಇದು ಏನ್ ತ್ರಾಸ ಇರ್ಬೋದು ಅಂತ ಫಸ್ಟ್ ಮೂಗಿಂದ ಎಂಡೋಸ್ಕೋಪಿ ಅಂದ್ರೆ ನೇಸಲ್ ಎಂಡೋಸ್ಕೋಪಿ ಅಂತ ಕರಿತೀವಿ. ಮೂಗಿಂದ ಎಂಡೋಸ್ಕೋಪಿ ಮಾಡಿ, ಇಲ್ಲ ಇದಕ್ಕೆ ಸ್ಕ್ಯಾನ್ ಬೇಕಾಗತ್ತಪ್ಪ, ಸ್ಕ್ಯಾನ್ ಮಾಡಿಸಿ ನೋಡು ಅಂತ ಹೇಳಿದ್ವಿ. ಸ್ಕ್ಯಾನ್ ಮಾಡಿಸ್ಕೊಂಡು ಅವ್ರ ಕಡೆ ಸ್ಕ್ಯಾನ್ ರಿಪೋರ್ಟ್ ತಗೊಂಡ್ ಬಂದ್ರು ನಮ್ ಕಡೆ. ತಂದ್ಮೇಲೆ ಇಲ್ಲ ಇದು ಈ ತರ ಕಾಯಿಲೆ ಇದೆ ಅಂತ ಅವ್ರಿಗೆ ಸಮಾಧಾನವಾಗಿ ತಿಳಿಸಿ ಹೇಳಿ ಎಂಡೋಸ್ಕೋಪಿ ಮೂಲಕ ಒಂದು ಬಯೋಪ್ಸಿ ತಗೊಂಡು ಅದನ್ನ ಟೆಸ್ಟಿಗೆ ಕಳಿಸಿದ್ವಿ. ಆ ಟೆಸ್ಟಿಗೆ ಕಳಿಸಿದ್ಮೇಲೆ ಅದ್ರ ಡಯಾಗ್ನೋಸಿಸ್ ನೇಸೋಫ್ಯಾರಿಂಜಿಯಲ್ ಕಾರ್ಸಿನೋಮಾ ಅಂತ ಬಂದ್ಮೇಲೆ ಪೇಷಂಟ್ಗೆ ಧೈರ್ಯ ಹೇಳಿ ಇದೇನಿಲ್ಲ, ನೀವು ಹೆದರುವಂತ ಕಾರಣ ಏನೂ ಇಲ್ಲ, ಇದಕ್ಕೆ ಟ್ರೀಟ್ಮೆಂಟ್ ಇದೆ ಅಂತ ಹೇಳಿ ಅವರಿಗೆ ಕೌನ್ಸಿಲಿಂಗ್ ಮಾಡಿ ಅವ್ರಿಗೆ ಕೀಮೋಥೆರಪಿ ಅಂಡರ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ವಿ. ಈ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ಮೇಲೆ ಅವ್ರದ್ದು ಅನುಭವ ಹೇಗಿದೆ, ಅವ್ರಿಗೆ ಏನೇನ್ ತ್ರಾಸ ಇತ್ತು ಮೊದಲು, ಈಗ ಎಷ್ಟು ಕಡಿಮೆ ಆಗಿದೆ ಅಂತ ನಮ್ ಪೇಷಂಟ್ ಕಡೆನೆ ಕೇಳೋಣ. ಶಬೀರ್ ಅವರೇ ನಮಸ್ಕಾರ. ನಮಸ್ಕಾರ. ಹೇಳ್ರಿ, ನೀವು ಬಂದಾಗ ಏನ್ ಪ್ರಾಬ್ಲಮ್? ಬಂದಾಗ ಉಸಿರಾಟದ ಪ್ರಾಬ್ಲಮ್ ಇತ್ತು ಮೇಡಮ್ ಅವರು ಸರ್ ಸ್ಕ್ಯಾನಿಂಗ್ ಮಾಡಿಸ್ಬೇಕಂದ್ರೆ ಮಾಡಿದ ನಂತರ ಬಯೋಪ್ಸಿ ಮಾಡ್ಬೇಕಂತಂದ್ರು. ಅದು ಎ ಗಡ್ಡೆ ಯಾವ ತರ ಗಡ್ಡೆ ಅಂತ ಬಯೋಪ್ಸಿ ಆದ ನಂತರ ಅದ್ರ ಮೇಲೆ ಇದು ಮಾಡಿ ನೇಸೋಫೇರಿಂಜಿಯಲ್ ಕಾರ್ಸಿನೋಮಾ ಅಂತ ಅಂದ್ರು ಮೇಡಮ್. ಅದಾದ ನಂತರ ಕಿಮೋ ಕೊಡ್ಬೇಕು, ಅವ್ರಿಗೆ ಒಂದು 6 ಸರ್ಕಲ್ ಕಿಮೋ ಕೊಟ್ಟ ನಂತರ ಸರ್ಜರಿ ಮಾಡ್ಬೇಕಾ ಮುಂದೆ ಏನೋ ಆಮೇಲೆ ಡಿಸೈಡ್ ಮಾಡಿ ಹೇಳ್ನ ತಂದ್ರಿದ್ವಿ ಮೇಡಮ್. ಈ ಕಿಮೋ ತಗೊಂಡ್ಮೇಲೆ ಈಗ ನಿಮ್ದು ಹೆಂಗಿದೆ? ಈಗ ಉಸಿರಾಟ ತೊಂದ್ರೆ ಇಲ್ಲ? ಕಿಮೋ ತಗೊಂಡ್ಮೇಲೆ ಫಸ್ಟ್ ಕಿಮೋಗೆ ಸ್ವಲ್ಪ ರಿಕವರೆನ್ಸ್ ಚೆನ್ನಾಗಿದೆ ಮೇಡಮ್. ಉಸಿರಾಡ್ತಾ ಇದೆ ಆರಾಮ್, ಇವಾಗ ಹೊಲ್ಸೆಲ್ಲ ಹೊರಗಡೆ ಬರ್ದೆ, ಇವಾಗ ಫೀಲ್ ಆಗ್ತಾ ಇದೆ ಉಸಿರಾಡ್ತಿದೆ ಅಂತ ಅವ್ರಿಗೆ. ಮೊದಲು ಇದ್ದಿದ್ರೆ ತ್ರಾಸು ಸ್ವಲ್ಪ ಕಮ್ಮಿ ಆಗಿದೆ. ಈಗ 2ನೇ ಕಿಮೋಕ್ಕೆ ನೀವು ಇವರು ಕಿಮೋ ತಗೋಬೇಕು ಅಂತ ಬಂದಾಗ ನಾವು CBC ಮತ್ತೆ ಕ್ರಿಯಾಟಿನ್ ಅಂತ ಬ್ಲಡ್ ಟೆಸ್ಟ್ ಮಾಡಿಸಿದ್ವಿ. ಕ್ರಿಯಾಟಿನ್ ಟೆಸ್ಟ್ ಮಾಡಿಸಿದಾಗ ಇದು ಕ್ರಿಯಾಟಿನ್ ಯಾವಾಗ್ಲೂ ಅಂದ್ರೆ ಕಿಡ್ನಿ ಫಂಕ್ಷನ್ ಯಾವಾಗ್ಲೂ ನಾರ್ಮಲ್ ರೇಂಜ್ 0.7 ಇಂದ 1.4 ವರೆಗೂ ಇರ್ಬೇಕು. ಇವ್ರದ್ದು ಕ್ರಿಯಾಟಿನ್ 1.8 ಅಂದ್ರೆ ಸ್ವಲ್ಪ ರೈಸ್ ಆಗಿತ್ತು. ಹಂಗಾಗಿ ನಾನು ಪೇಷಂಟ್ಗೆ ಕೌನ್ಸಿಲಿಂಗ್ ಮಾಡಿ ಕ್ರಿಯಾಟಿನ್ ಸ್ವಲ್ಪ ನಾರ್ಮಲ್ ಬರ್ಲಿಪ್ಪ, ಅಲ್ಲಿವರೆಗೂ ಈ ತರ ಫಾಲೋ ಅಪ್ ಮಾಡ್ರಿ, ಅದೆಲ್ಲ ಆದ್ಮೇಲೆ ಮತ್ತೆ ಕ್ರಿಯಾಟಿನ್ ಟೆಸ್ಟ್ ಮಾಡಿಸಿ ನಾರ್ಮಲ್ ಇದ್ರೆ ಕೀಮೋ ಹಾಕೋಣ ಅಂತ ಹೇಳಿದ್ದೆ. ಶಬೀರ್ ಅವರ ಈ ಕ್ರಿಯಾಟಿನ್ ಜಾಸ್ತಿ ಬಂದಿತ್ತಲ್ಲ, ಆಮೇಲೆ ನೀವು ಏನೇನ ಫಾಲೋ ಅಪ್ ಏನೇನ ಮಾಡಿದ್ರಿ? ಫಾಲೋ ಅಪ್ ಕಾಳು ಕಡೆ ಅಂತ ಗಟ್ಟಿ ಹೈ ಪ್ರೋಟೀನ್ ಪದಾರ್ಥಗಳು ಕಮ್ಮಿ ಸೇವನೆ ಮಾಡಬೇಕು. ಆನಂತರ ವಾಟರ್ ಮೆಲನ್, ಕಲ್ಲಂಗಡಿ, ಕರ್ಬೂಜ ಹಣ್ಣು, ಆನಂತರ ಸಪೋಟ ಇಂತ ಹಣ್ಣುಗಳ ಸೇವನೆ ಮಾಡಿದ್ರೆ ಕ್ರಿಯಾಟಿನ್ ಸ್ವಲ್ಪ ಕಮ್ಮಿ ಕ್ರಮೇಣ ಬಹಳಷ್ಟು ಕ್ರಮೇಣ ಆಗುತ್ತೆ ಮೇಡಮ್. ಕಡಿಮೆ ಆಗುತ್ತೆ ಮೇಡಮ್. ಆಯ್ತು. ಅವ್ರಿಗೆಲ್ಲ 1-2 ನಾರ್ಮಲ್ ಸಲೈನ್ ಕೊಟ್ಟು ಸ್ವಲ್ಪ ಇಂಜೆಕ್ಷನ್ ಗ್ಲಾಸಿಕ್ಸ್ ಅದೆಲ್ಲ ಕೊಟ್ಟು ನಾವು ಟ್ರೀಟ್ಮೆಂಟ್ ಕೊಟ್ಟಿದ್ವಿ. ಸ್ವಲ್ಪ ಯೂರಿನ್ ಎಲ್ಲ ಸ್ವಲ್ಪ ಜಾಸ್ತಿ ಹೋಗಿ ಸ್ವಲ್ಪ 1-2 ದಿನದಲ್ಲಿ ಅವ್ರ ಮತ್ತೆ ಕ್ರಿಯಾಟಿನ್ ಲೆವೆಲ್ ನಾರ್ಮಲ್ ಆಗಿದೆ. ಪೇಷಂಟ್ ವೀಕ್ ಅಂದ್ರೆ ತಲೆ ಸುತ್ತು ಬರೋದು, ಚಕ್ರ ಬರೋದು ಇದ್ದಿದ್ದು, ಈಗ ಸ್ವಲ್ಪ ಪೇಷಂಟ್ ಸ್ಟೇಬಲ್ ಆಗಿದ್ದಾರೆ. ಈ ಸರಿ ಕ್ರಿಯಾಟಿನ್ ಅವ್ರದ್ದು ನಾರ್ಮಲ್ ಬಂದಿದೆ, 1.1 ಬಂದಿದೆ. ಸೊ ಈ ಸರಿ ನಾವು ಕೀಮೋಥೆರಪಿಗೆ ಪೇಷಂಟ್ ತಗೊಳ್ತಾ ಇದ್ವಿ. ಥ್ಯಾಂಕ್ ಯು ಶಬೀರ್.